ನಮಸ್ಕಾರ ಬಂಧುಗಳೇ. ಏನಪ್ಪ ವಿಷಯ ಅಂತಂದರೆ, ಕೆಲವು ಮೆಡಿಷನ್ ಪಾರೋಳಾಗಿ ಹೇಳಿದ್ದೀನಿ. ಈಗ ನಮ್ಮ ಮನುಷ್ಯರಿಗೆ ಹೇಳೋಣ ಅಂದ್ಬಿಟ್ಟು ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಏನಪ್ಪ ವಿಷಯ ಅಂತಂದರೆ, ಫಂಗಸ್ ಮತ್ತು ಉಳ್ಕಡ್ಡಿ ಅಂತಾರೆ. ಅದು ಬಂದು ಸುಮಾರು ವಿಡಿಯೋಗಳು ನೋಡಿದೆ. ಜಾಸ್ತಿ ಜನಕ್ಕೆ ಆಗ್ತಾಯಿದೆ, ವಾಸಿ ಆಗ್ತಾಯಿಲ್ಲ ಅಂತ ವಿಡಿಯೋ ಅಬ್ಸರ್ವ್ ಮಾಡಿದ್ದೆ. ಅದರಲ್ಲಿ ನಮ್ಮ ಮನೆಯಲ್ಲಿ ಒಬ್ಬರಿಗೆ ಉಳ್ಕಡ್ಡಿ ಆಗಿತ್ತು. ಅದು ಬಂದು ಚಿಕ್ಕದಾಗಿತ್ತು. ಚಿಕ್ಕದಾಗಿದೆ ಏನು ಮಾಡಿದ್ರು, ಬೇರೆ ಮೆಡಿಸಿನ್ ಕೊಟ್ಟಿದ್ರು ಡಾಕ್ಟ್ರು. ಅದು ಅಲ್ಲಿಗೆ ಹಚ್ಚಿದ್ರೆ ಇನ್ನೂ ಅಗಲ ಆಗುತ್ತೆ, ಅಷ್ಟು ಹಚ್ಚಿದ್ರೆ ಇನ್ನೂ ಅಗಲ ಆಗುತ್ತೆ. ಒಂದು ಸ್ವಲ್ಪ ಇಷ್ಟು ಅಗಲ ಆಗಿತ್ತು. ಅದಕ್ಕೆ ನಾನು ಒಂದು ಆಸ್ಪತ್ರೆಗೆ ತೋರಿಸಿದ್ದೆ. ಅವರು ಒಂದು ಔಷಧಿ, ಒಳ್ಳೆಯ ಔಷಧಿ ಕೊಟ್ಟಿದ್ರು. ರಿಯಾಲಿಟಿ ಚೆಕ್ ಮಾಡಿ ಈಗ ವಾಸಿ ಆಗಿದೆ. ಫಸ್ಟ್ ಹೆಂಗಿತ್ತು, ಈಗ ವಾಸಿ ಆಗಿರೋದು. ಕ್ಲಿಯರಿಟಿ ಯಾವ ಮೆಡಿಸಿನ್ ತಗೊಂಡಿದ್ದು, ಏನು ಅದಕ್ಕೆ ಆಯಿಲ್ಮೆಂಟ್ ಕೊಟ್ಟಿದ್ರು, ಅದನ್ನು ಯಾರು ಇದ್ದರೆ ಉಳ್ಕಡ್ಡಿ ಅದನ್ನು 20 ದಿನ ಮಾತ್ರೆ ಕೊಟ್ಟಿದ್ದರು. ಮತ್ತು ಅದು ಮೆಡಿಷನ್ ಒಂದು ಆಯಿಲ್ಮೆಂಟ್ ಕೊಟ್ಟಿದ್ರು. ಅದು ಹಚ್ಚಿದ್ರೆ ಹೋಗುತ್ತೆ ಅಂತ. ಆಯಿತು, ಚೆಕ್ ಮಾಡೋಣ ಅಂದ್ಬಿಟ್ಟು ತೋರಿಸ್ಕೊಂಡು ತಗೊಂಬಂದಿದೆ. ಇವಾಗ ಫುಲ್ ಕ್ಲಿಯರ್ ಆಗಿದೆ, ವಾಸಿ ಆಗಿದೆ. ಅದನ್ನು ಯಾರಿಗಾರ ಇದ್ದರೆ ಎಸ್.ಎ. ದೌಡಿ ಕಡೆಯಿಂದ ಯೂಸ್ ಆಗಲಿ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ, ತೋರಿಸ್ತೀನಿ. ಮತ್ತು ಎಂಡಿಂಗಲ್ಲಿ ಅದು ಫೋಟೋ ಹಾಕಿರ್ತೀನಿ, ಮಾತ್ರದ್ದು ಫೋಟೋ, ಕ್ಲಿಯರಿಟಿ ಫೋಟೋ, ಮತ್ತು ಆಯಿಲ್ಮೆಂಟದ್ದು ಟ್ಯೂಬ್ದು ಅದು ಫೋಟೋ. ಮತ್ತು ಕೆರ್ತಾ ಇದ್ದರೆ ಅದಕ್ಕೊಂದು ಚಿಕ್ಕ ಮಾತ್ರೆ ಕೊಟ್ಟರು, ಅದೊಂದು 20 ಕೆರ್ತಾ ಇದ್ದರೆ. ಆಮೇಲೆ ಯಾವ ಥರ ತಗೋಬೇಕು ಅನ್ನೋದು ಹೇಳ್ತೀನಿ, ಅಬ್ಸರ್ವ್ ಮಾಡ್ಕೊಳ್ಳಿ. ಆ ಮಾತ್ರೆನ ಬಂದು ನೈಟು ಊಟ ಮಾಡಿ ಒಂದು ಮಾತ್ರೆ ನುಂಗಬೇಕು, ಬೆಳಗ್ಗೆ ನುಂಗಂಗಿಲ್ಲ. ನೈಟು ಆಮೇಲೆ ಏನು ಉಳ್ಕಡ್ಡಿಯಾಗಿರುತ್ತೆ, ಚಿಕ್ಕದಾಗಿರುತ್ತೆ ಅಂದ್ಕೊಳ್ಳಿ ಇಲ್ಲಿ, ಅದನ್ನು ಡಬಲ್ಸ್ ಅಷ್ಟು ಆಯಿಲ್ಮೆಂಟ್ ಹಚ್ಚಬೇಕು ದೊಡ್ಡದಾಗಿ. ಚಿಕ್ಕದಾಗಿ ಗಾಯ ಎಷ್ಟಿದೆ ಆ ದೊಡ್ಡ ಡಬಲ್ ಆಗಬೇಕು, ಅಷ್ಟು ಔಷಧಿ ದೊಡ್ಡದಾಗಿ ಅಗಲುವಾಗ ಹಚ್ಬೇಕು. ಅದು ಆಯಿಲ್ಮೆಂಟು ಎಲ್ಲೆಲ್ಲ ಆಗಿದೆ ಅದು ಹಚ್ಕೊಂಬಂದರೆ ಒಂದು 20 ದಿನದಲ್ಲಿ ಕ್ಯೂರ್ ಆಗುತ್ತೆ. ನೀಟಾಗಿ ಏನು ನಿಮ್ಮ ಬಾಡಿ ಇತ್ತು ಆ ಥರ ಬರುತ್ತೆ. ಅದು ರಿಯಾಲಿಟಿ ಫೋಟೋ ಕೂಡ ಹಾಕ್ತೀನಿ. ಫಸ್ಟ್ ಹೆಂಗಿತ್ತು, ಈ ವಾಸಿ ಮೆಡಿಷನ್ ತಗೊಂಡ್ಮೇಲೆ, ಮಾತ್ರೆ ತಗೊಂಡ್ಮೇಲೆ ಯಾವ ಥರ ಕ್ಲಿಯರ್ ಆಗಿದೆ ಅಂತ ರಿಯಾಲಿಟಿ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ನಮ್ಗೆ ಯೂಸ್ ಆಗಿದ್ದು ಬೇರೆಯವ್ರಿಗೆ ಯೂಸ್ ಆಗಲಿ ನಮ್ಮ ಕಡೆಯಿಂದ ಅಂತ ಅದನ್ನ ತೋರಿಸ್ತೀನಿ. ನೋಡಿ, ಈ ಮಾತ್ರೆ ನೋಡಿ, ಈ ಮಾತ್ರೆ ಕೊಟ್ಟಿದ್ರು. ಫೋಟೋ ಹಾಕ್ತೀನಿ, ಇದ್ರದ್ದು ಲಾಸ್ಟ್ ವಿಡಿಯೋ ಎಂಡಿಂಗಲ್ಲಿ ಹಾಕ್ತೀನಿ ಫೋಟೋ, ಅದು ನೋಡ್ಕೊಳ್ಳಿ. ಈ ಮಾತ್ರೆ 20 ಕೊಟ್ಟಿದ್ರು ಡೈಲಿ. ಇದು ಬಂದು ನೈಟು ನುಂಗ ಅಂಥದ್ದು. ಇದು ನುಂಗೆ 20 ದಿನ ಮೇಂಟೈನ್ ಆಯಿಲ್ಮೆಂಟ್ ಹಚ್ಕೊಂಬಂದ್ರೆ ಕ್ಲಿಯರ್ ಆಗುತ್ತೆ. ಇದೊಂದು ಕೊಟ್ಟಿದ್ರು. ಮತ್ತು ಈ ಮಾತ್ರೆ ಇದು ಕೆರ್ತಾ ಇದ್ದರೆ ಬೆಳಗ್ಗೆ ನಾಷ್ಟ ಮಾಡಿ ಒಂದು ನುಂಗ್ರಿ, ಕೆರ್ತಾ ಇದ್ದರೆ. ಇಲ್ಲ ಅಂದರೆ ಬೇಡ. ಈ ಮಾತ್ರೆ ಒಂದು ಬೆಳಗ್ಗೆ ನಾಷ್ಟ ಮಾಡಿ, ಅದು ನೈಟು. ಕ್ಲಿಯರಿಟಿ ಗೊತ್ತಾಗುತ್ತಾ? ವೀಡಿಯೋ ನೋಡಿ, ಇದೇ ಟ್ಯೂಬು, ಈ ಆಯಿಲ್ಮೆಂಟ್ ಟ್ಯೂಬು. ಲಾಸ್ಟಲ್ಲಿ ಇದು ಫೋಟೋ ಹಾಕ್ತೀನಿ, ಇದು ನೋಡ್ಕೊಳ್ಳಿ. ಇದನ್ನು ಅಷ್ಟೇ, ನೀವು ಎಲ್ಲಿ ಉಳ್ಕಡ್ಡಿ ಆಗಿರ್ತದೆ ಅದು ಅಗಲುವಾಗ ಹಚ್ಕೋಬೇಕು ಆಯಿಲ್ಮೆಂಟು. ಹಚ್ತಾ ಬಂದರೆ ನಿಮ್ಗೆ 20 ದಿನದಲ್ಲೇ ಕ್ಯೂರ್ ಆಗುತ್ತೆ. ಜಾಸ್ತಿ ಲೋಕಲಲ್ಲಿ ಆಯಿಲ್ಮೆಂಟ್ 120 ರೂಪಾಯಿ ಅವೆಲ್ಲ ಕೊಡ್ತಾರೆ, ವಾಸಿ ಆಗಲ್ಲ. ಅವು ಸುಮ್ಮನೆ ಏನಾಗುತ್ತೆ ಅಂದರೆ ದುಡ್ಡು ಮಾಡ್ಕೊತಾರೆ. ದುಡ್ಡು ಬೇರೆ ಆಯಿಲ್ಮೆಂಟಲ್ಲಿ ಹಚ್ಚಿದ್ರೆ ವಾಸಿ ಆಗಲ್ಲ, ಮತ್ತು ಕ್ಯೂರ್ ಆಗಲ್ಲ. ದುಡ್ಡು 120 ರೂಪಾಯಿದು. ಇದು ನಾವೇನು ವಾಸಿ ಆಗಿದೆ ಅದು ಕ್ಲಿಯರಿಟಿ ನೀವು ವಾಸಿ ಆಗಿರೋದು ತೋರಿಸ್ತಾ ಇದ್ದೀನಿ. ಅದನ್ನು ತಂದು ಮಾಡ್ಕೊಳ್ಳಿ. ಏನು ಫಂಗಸ್ ಮತ್ತು ಅಂತಾರೆ, ಮತ್ತು ಉಳ್ಕಡ್ಡಿ ಅಂತೀವಿ. ಅದಕ್ಕೆ ಇದು ಹೇಳ್ತಾ ಇರೋದು ಮೆಡಿಷನು. ಏನು ತೋರಿಸ್ತೀನಿ ಅದನ್ನು ಮಾಡ್ಕೊಳ್ಳಿ ನೀಟಾಗಿ. ಎಲ್ಲೆಲ್ಲಾಗಿದೆ ಅಲ್ಲಿ ಹತ್ತ ಬಂದು 20 ದಿನದಲ್ಲೇ ಚಾಲೆಂಜ್ ಮಾಡಿ ಹೇಳ್ತೀನಿ. ನಮಗೆ ವಾಸಿ ಆಗಿರೋದ್ರಿಂದ ಆ ಫೋಟೋನು ಹಾಕ್ತೀನಿ. ಅದನ್ನು ಮಾಡ್ಕೊಳ್ಳಿ ಅಂತ ಎಸ್.ಎ. ದೌಡಿಯಿಂದ ಯೂಸ್ ಆಗಲಿ ಅಂದ್ಬಿಟ್ಟು ಒಂದು 4 ಜನಕ್ಕೆ ಹೆಲ್ಪ್ ಆಗಲಿ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಆದಷ್ಟು ಸಪೋರ್ಟ್ ಮಾಡಿ, ಶೇರ್ ಮಾಡಿ. 4 ಜನಕ್ಕೆ ಒಳ್ಳೆಯದಾಗಲಿ. ನಮ್ಮ ಕಡೆಯಿಂದ ಕಾಸು ದುಡ್ಡು ಏನು ಕೊಡೋಕ್ಕಾಗೋದಿಲ್ಲ. ನಮಗೇನು ರಿಯಾಲಿಟಿ ನಮಗೆ ಮನುಷ್ಯರಿಗೆ ಕಾಣುತ್ತೆ ಅದನ್ನ ನಿಮ್ಗೆ ಹೇಳೋಣ. ಯಾರಿಗಾರ ಬಂದಿದ್ರೆ ನನಗೇನು ಯೂಸ್ ಆಗಿ ಕ್ಲಿಯರ್ ಆಗಿದೆ ಅದು ನಿಮ್ಗಾಗಲಿ ಅಂತ ಹೇಳ್ತಾಯಿದ್ದೀನಿ ಎಸ್.ಎ. ದೌಡಿ ಕಡೆಯಿಂದ. ಇದೇ ಥರ ಯಾವ್ದಾರ ಒಂದು ಮಾಹಿತಿ ಇದ್ದರೆ ಅದು ಜಾಸ್ತಿ ಅಗಲ ಆಗ್ತಾ, ಅದಕ್ಕೋಸ್ಕರ ಇದು ಹೇಳ್ತಾ ಇರೋದು. ನಿಮಗೆ ಜಾಸ್ತಿ ಅಗಲ ಆಗ್ತಾ ಹೋಗ್ತಾ ಮೈ ತುಂಬ ಆಗುತ್ತೆ ಅಂತ ಅಂತಾರೆ. ಅದಕ್ಕೆ ಅದು ಆಗಬಾರ್ದು ಅಂದ್ಬಿಟ್ಟು ಎಸ್.ಎ. ದೌಡಿ ಕಡೆಯಿಂದ ಒಳ್ಳೆಯದಾಗುತ್ತೆ. ಈ ಮೆಡಿಷನ್ ತೋರಿಸಿದ್ದೀನಿ, ಫೋಟೋ ಹಾಕ್ತೀನಿ, ನೀಟಾಗಿ ನೋಡ್ಕೊಂಡು ತಗೊಳ್ಳಿ. ಮತ್ತು ಮೆಡಿಕಲಲ್ಲಿ ಹೋಗಿ ಸಿಕ್ಕಿಲ್ಲ ಅಂದರೆ ನೀವು ಬೇರೆ ಕಡೆ ತರಿಸ್ಕೊಡ್ತಾರೆ, ಸ್ವಲ್ಪ ಡೋಸ್ ಕಮ್ಮಿ ಇದೆ ತಗೊಳ್ಳಿ. ಆಯಿತಾ? ಎಲ್ಲರಿಗೂ ಒಳ್ಳೆಯದು.